ನಮಸ್ತೆ ಎಲ್ರಿಗೂ. ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂದರೆ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಇದು ಸರ್ಕಾರದ ಆದೇಶ ಕೂಡ ಹೌದು. ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ನೀವು ಈ ಒಂದು ಕೆಲಸವನ್ನು ಕೊಟ್ಟಿರುವಂತಹ ಟೈಮ್ ಒಳಗಡೆ ಮಾಡಿದ್ರೆ ಮಾತ್ರ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಹಾಗಾದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ಒಂದು ಸೆಂಟರಲ್ಲಿ ಈ ಒಂದು ಕೆಲಸವನ್ನು ಮಾಡಿಸ್ಬೇಕಾಗಿ ಇರುತ್ತೆ, ಕೊನೆಯ ದಿನಾಂಕ ಯಾವುದು, ಯಾವಾಗ ಮಾಡಿಸಿಲ್ಲ ಅಂತಂದರೆ ದಂಡ ಕಟ್ಟಬೇಕಾಗತ್ತೆ. ಅದು ಕೂಡ 1,000 ರೂಪಾಯಿಯನ್ನು ದಂಡ ಕಟ್ಟಿ ನೀವು ಈ ಒಂದು ಕೆಲಸವನ್ನು ಮಾಡಿಸ್ಬೇಕಾಗತ್ತೆ. ಈ ಒಂದು ನಿಗದಿತ ದಿನಾಂಕದ ಒಳಗಡೆ ಈ ಕೆಲಸವನ್ನು ಮಾಡಿಸಿಲ್ಲ ಅಂತ ಅಂದರೆ ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಸರ್ಕಾರದ ಯಾವ ಯೋಜನೆಗೂ ಕೂಡ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಆಗೋದಿಲ್ಲ. ಸರ್ಕಾರದಿಂದ ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾವುದೇ ಯೋಜನೆಯ ಉಪಯೋಗವನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕೆ ಆಗಲ್ಲ ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂದರೆ. ಸೊ ಏನು ಕೆಲಸ ಅನ್ನುವಂಥದ್ದನ್ನು ಹೇಳ್ತೇನೆ, ಕೊನೆಯ ದಿನಾಂಕ ಕೂಡ ನಾನು ನಿಮಗೆ ಹೇಳ್ತೇನೆ. ಈ ಒಂದು ಕೆಲಸವನ್ನು ಮಾಡಿಸಿದ್ರೆ ಏನು ಲಾಭ, ಏನು ಲಾಭ ಇಲ್ಲ ಎಲ್ಲ ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಇಲ್ಲಿ ಯಾವ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ನಿಮಗೆ ಸಿಗುತ್ತೆ ಅಂತ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಬೇಕು. ಅಂದರೆ 10 ವರ್ಷಗಳಿಂದ ಕೂಡ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಚೇಂಜಸ್ ಮಾಡಿಸಿಲ್ಲ, ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸಿಲ್ಲ ಅಂತ ಅಂದರೆ ಕಡ್ಡಾಯವಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅದು ಕೂಡ ಎಲ್ಲಿ ಮಾಡಿಸೋವಂಥದ್ದು ಅಂತ ಅಂದರೆ ಆಧಾರ್ ಸೇವಾ ಕೇಂದ್ರಗಳೇನಿರುತ್ತೆ ಅಲ್ವಾ ಅಲ್ಲೇ ಮಾಡಿಸ್ಬೇಕಾಗತ್ತೆ. ಜೂನ್ 14ನೇ ತಾರೀಕಿನವರೆಗೂ ಕೂಡ ಟೈಮ್ ಇರೋವಂಥದ್ದು. ಅದರ ಒಳಗಡೆ ಮಾಡಿಸಿದ್ರೆ ನೀವು ಯಾವುದೇ ರೀತಿಯಾಗಿ ದಂಡ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ನೀವು ಮಾಡಿಸ್ತೀರಂದರೆ 1,000 ರೂಪಾಯಿ ದಂಡ ಕಟ್ಟಲೇಬೇಕಾಗತ್ತೆ. ಸರಿ, ನಾವು ದಂಡ ಕಟ್ಟಬೇಕಾಗುತ್ತಲ್ವಾ, ಮಾಡಿಸೋದೇ ಬೇಡ ಅಂತ ಅಂದರೆ ನೋಡಿ ಸ್ನೇಹಿತರೆ, ಯಾವ ಯೋಜನೆಯ ಉಪಯೋಗ ಕೂಡ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ನೀವು ಈ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದರೆ ಯಾವುದೇ ಒಂದು ಯೋಜನೆ ಬೇಕು ಅಂದರೂ ಆಧಾರ್ ಕಾರ್ಡ್ ಬೇಕೇ ಇರುತ್ತೆ ಅಲ್ವಾ. ಸೊ ಇನ್ವ್ಯಾಲಿಡ್ ಅಂತ ತೋರಿಸ್ಬಿಡುತ್ತೆ, ಯೂಸೇ ಆಗೋದಿಲ್ಲ ಆ ಒಂದು ಆಧಾರ್ ಕಾರ್ಡ್. ಹಾಗಾಗಿ ಬಯೋಮೆಟ್ರಿಕ್ ಏನಿರುತ್ತೆ ಅಲ್ವಾ ಕೊಟ್ಬಿಟ್ಟಾದರೂ ಅಟ್ಲೀಸ್ಟ್ ಅಪ್ಡೇಟ್ ಮಾಡಿಸ್ಬೇಕು. ಯಾರೆಲ್ಲ ಏನಾದರೂ ಒಂದು ಚಿಕ್ಕ ಚೇಂಜಸ್ ಆದರೂ ಮಾಡಿಸಿರಲಿ, ಅಥವಾ ಏನು ಅಂತಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿರ್ತೀರಾ, ಇಲ್ಲ ಅಂದರೆ ಅಡ್ರೆಸ್ ಚೇಂಜ್ ಮಾಡಿಸಿರ್ತೀರಾ, ಈ ರೀತಿ ಏನೇ ಚಿಕ್ಕದಾದ ಬದಲಾವಣೆ ಮಾಡಿದರೂ ಕೂಡ ಇವಾಗ ಅಪ್ಡೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ನೀವೇನಾದರೂ ಒಂದು ಚಿಕ್ಕದಾಗಿ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂತ ಅಂದರೆ ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇದು ಡಿಸೆಂಬರ್ 2024ರಲ್ಲೇ ಇದು ಎಂಡಿಂಗ್ ಅಂತ ಕೊಟ್ಟಿದ್ದರು ಡೇಟನ್ನು. ಆದರೆ ಇವಾಗ ಮತ್ತೆ ಡೇಟನ್ನು ಕೊಟ್ಟಿರುವಂಥದ್ದು ಇವಾಗಿಂದ ಜೂನ್ 14ನೇ ತಾರೀಕುವರೆಗೂ ಕೂಡ ಡೇಟನ್ನು ಕೊಟ್ಟಿರುವಂಥದ್ದು. ಫ್ರೀಯಾಗಿ ಮಾಡಿಕೊಡ್ತಾರೆ, ಯಾರೂ ಕೂಡ ದುಡ್ಡನ್ನು ಕೇಳೋ ಹಾಗೆ ಇಲ್ಲ ಇಲ್ಲಿವರೆಗೂ ಕೂಡ. ಹಾಗಾಗಿ ಫ್ರೀಯಾಗಿ ಮಾಡ್ತಾ ಇರೋವಾಗ ನೀವು ಕೂಡ ಹೋಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ಇದು ಸರ್ಕಾರದ ಕಡೆಯಿಂದನೇ ಹೇಳಿರೋವಂಥದ್ದು. ಓಕೆನಾ? ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ.